ಸರ್, ನಾನು ಓದ್ಲಿಕ್ಕೆ ಕೂತಾಗ ಇಂಗ್ಲಿಷ್ ವರ್ಡ್ಸ್ಗಳೇ ತಿಳಿಯಲ್ಲ, ಎಸ್ಪೆಷಲಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಮಕ್ಕಳೇ. ಏನಾಗತ್ತೆ, ಸೈನ್ಸು, ಸೋಷಿಯಲ್ ಸೈನ್ಸು, ಮ್ಯಾಥ್ಸು ಇಂತಹ ಕೋರ್ ಸಬ್ಜೆಕ್ಟ್ಸ್ಗಳನ್ನ ಓದ್ಲಿಕ್ಕೆ ಹೋಗ್ತೀರಾ, ಅಲ್ಲಿ ಬರುವಂತಹ ವರ್ಡ್ಸ್ಗಳಿಂದ ನಿಮಗೆ ಕನ್ಫ್ಯೂಸ್ ಆಗತ್ತೆ. ಹಾಗೆ ಸ್ಪೆಲ್ಲಿಂಗ್ಸ್ಗಳಲ್ಲೂ ಅದೆಷ್ಟೋ ಮಿಸ್ಟೇಕ್ಸ್ಗಳಾಗತ್ತೆ. ಕೊನೆಯದಾಗಿ ಅದರ ಇಂಪ್ಯಾಕ್ಟ್ ಅನ್ನ ನಾವು ಮಾರ್ಕ್ಸ್ ಅಲ್ಲಿ ಕಾಣ್ತೇವೆ. ಹಾಗಾದ್ರೆ ಈ ಪ್ರಾಬ್ಲಮ್ ಅನ್ನ ಹೇಗೆ ಓವರ್ಕಮ್ ಮಾಡೋದು? ಇಂಗ್ಲಿಷ್ ವರ್ಡ್ಸ್ ಅರ್ಥ ಆಗಿಲ್ಲ, ಅದನ್ನ ಹೇಗೆ ಮನಸ್ಸಿಂದ ತೆಗೆದುಹಾಕಿ ಇಂಗ್ಲಿಷ್ ಫಿಯರ್ಗೆ ಫುಲ್ ಸ್ಟಾಪ್ ಹಾಕೋದು ಅಂತ ಇವತ್ತಿನ ಕ್ಲಾಸ್ ನಲ್ಲಿ ಹೇಳ್ತೇನೆ. ನಾನು ನಿಮ್ಮ ಪರೀಕ್ಷೆಯ ಶಿಕ್ಷಕ ಆದರ್ಶ್ ಸರ್. ಮೂರೇ ಮೆಥಡ್ಸ್ಗಳನ್ನ ಮಾಡಬೇಕು. ಈ ಮೂರು ಕೆಲಸ ಮಾಡಿದ್ರೆ ಇಂಗ್ಲಿಷು ನಿಮಗೆ ಸಿಕ್ಕಾಪಟ್ಟೆ ಈಸಿ ಆಗತ್ತೆ. ಸ್ವಲ್ಪ ಟೈಮ್ ತಗೊಳತ್ತೆ, 1 ಮಂತು 2 ಮಂತು ಕಂಟಿನ್ಯೂಸ್ ಆಗಿ ಈ ಮೂರು ಕೆಲಸಗಳನ್ನ ದಿನಾಲೂ ನೀವು ಮಾಡಿದ್ರೆ ಈಸಿ ಆಗೇ ಆಗತ್ತೆ. ಫಸ್ಟ್ ಒನ್, ವರ್ಡ್ ಇಸ್ ಈಕ್ವಲ್ಸ್ ಟು ಸ್ಟೋರಿ. ಸ್ಟೋರಿ ಜೊತೆ ಕಲಿತರೆ ಎಂದಿಗೂ ಮರೆಯೋದಿಲ್ಲ. ಒಂದು ಸೆಂಟೆನ್ಸ್ ಇದೆ ಅಂದಮೇಲೆ ಆ ಸೆಂಟೆನ್ಸ್ ಅಲ್ಲಿ ವರ್ಡ್ಸ್ಗಳಿರತ್ತೆ. ಶಬ್ದಗಳಿಂದ ವಾಕ್ಯ ಆಗತ್ತೆ, ವರ್ಡ್ಸ್ಗಳಿಂದ ಸೆಂಟೆನ್ಸು, ಆ ಸೆಂಟೆನ್ಸ್ಗಳಿಂದ ಪ್ಯಾರಾಗ್ರಾಫ್ ಆಗತ್ತೆ, ಆ ಪ್ಯಾರಾಗ್ರಾಫ್ನಿಂದ ನಮಗೆ ಒಂದು ಸ್ಟೋರಿ ಆಗತ್ತೆ. ಹೀಗಾಗಿ ನೀವ್ ಏನ್ ಮಾಡಬೇಕು? ಸಿಂಪಲು, ಓದ್ತಾ ಇದ್ದೀರಾ ಅಂದಮೇಲೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳಿಕ್ಕೆ ಬೆಸ್ಟ್ ಆಪ್ಷನ್ ಇರೋದೇ ನಮಗೆ ಸ್ಟೋರಿ ಮೋಡು. ಕೇವಲ ನಾನು ಸೋಷಿಯಲ್ ಸೈನ್ಸ್ ಅಲ್ಲಿ ಅಷ್ಟೇ ಹೇಳ್ತಾ ಇಲ್ಲ, ಸೈನ್ಸ್ ಅಲ್ಲೂ ಸಹ ಯಾವುದೇ ಒಂದು ಲೈಫ್ ಪ್ರೊಸೆಸಸ್ ಇರ್ಬೋದು, ಏನೇ ಇರಬಹುದು, ಅದನ್ನ ನಿಮ್ಮ ಜೊತೆಗೆ ರಿಲೇಟ್ ಮಾಡಿಕೊಂಡು ಸ್ಟೋರಿ ಫಾರ್ಮ್ಯಾಟ್ ಅಲ್ಲಿ ಮಾಡ್ಕೊಳ್ಳಿ. ಆಗ ನೀವು ಆ ವರ್ಡ್ಸ್ಗಳನ್ನ ಆ ಸ್ಟೋರಿ ಜೊತೆ ಕನೆಕ್ಟ್ ಮಾಡಿದಾಗ ಈಸಿಯಾಗಿ ನಿಮ್ಮ ತಲೆಯಲ್ಲಿ ಉಳಿಯುತ್ತೆ. ನನಗೂ ಸಹ ಗೊತ್ತು ಇಂಗ್ಲಿಷ್ ನಮ್ಮ ಮಾತೃಭಾಷೆ ಅಲ್ಲ, ಬಟ್ ಇಂಗ್ಲಿಷನ್ನ ಕಲಿಬೇಕಂದ್ರೆ ಸ್ವಲ್ಪ ನಾವು ಎಫರ್ಟ್ಸ್ಗಳನ್ನ ಹಾಕಬೇಕಾಗತ್ತೆ. ನನಗೂ ಸಹ ಅದೆಷ್ಟೋ ದಿನಗಳ ತನಕ ಇಂಗ್ಲಿಷ್ ಓದೋದ್ರಲ್ಲಿ ಡಿಫಿಕಲ್ಟಿ ಆಗ್ತಾ ಇತ್ತು, ಬಟ್ ನಾನು ಒಂಥರ ಸ್ಟೋರಿ ಫಾರ್ಮ್ಯಾಟ್ ಅಲ್ಲಿ ನೋಡ್ಲಿಕ್ಕೆ ಆರಂಭ ಮಾಡಿದೆ. ಹಾಗೆ ಸ್ವಲ್ಪ ಟೈಮ್ ಆದ್ಮೇಲೆ ಆದಷ್ಟು ಇಂಗ್ಲಿಷ್ ಕಾಮೆಂಟ್ರಿಯನ್ನ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಇದರಿಂದ ನನಗೆ ಆಟೋಮೆಟಿಕ್ ಆಗಿ ಆ ವರ್ಡ್ಸ್ಗಳು ಸಹ ಬರ್ತಾ ಹೋದ್ವು. ಹೀಗಾಗಿ ನೀವು ಸಹ ಇದನ್ನ ಫಾಲೋ ಮಾಡಿ. ಸೆಕೆಂಡು, ಗೆಸ್ ದ ಮೀನಿಂಗು. ಸೆಂಟೆನ್ಸ್ ನೋಡಿ ಮೀನಿಂಗ್ ಪ್ರೆಡಿಕ್ಟ್ ಮಾಡಿ. ಇದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು. ಒಂದು ವಾಕ್ಯ ಇದೆ, ಸೆಂಟೆನ್ಸ್ ಇದೆ ಅಂದಮೇಲೆ ಬಾಯ್ ಹಾರ್ಟ್ ಹಾಕೋದಲ್ಲ, ಅದರ ಅರ್ಥ ಏನು ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಹೌ ಮಾರ್ತಾಂಡ ವರ್ಮಾ ಚೆಕ್ಡ್ ದ ಡಚ್, ಇದು ಕ್ವಶನ್ ಆಗತ್ತೆ. 2 ಸಲ ಓದಿ. ಮಾರ್ತಾಂಡ ವರ್ಮ ಇದೆ, ಡಚ್ ಇದೆ, ಚೆಕ್ಡ್, ಅದರ ಅರ್ಥ ಏನಾಗಬಹುದು? ಹೇಗೆ ಡಿಫೀಟ್ ಮಾಡ್ದ, ಹೇಗೆ ಕಂಟ್ರೋಲ್ ಮಾಡ್ದ, ಅದೇ ಅರ್ಥ ಆಗತ್ತೆ. ಹೀಗಾಗಿ ಮೀನಿಂಗ್ ಅನ್ನ ಅರ್ಥ ಮಾಡಿಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಪಡಿ. ಡೈಲಿ 25 ವರ್ಡ್ಸ್, ಇದು ನಮ್ಮ 3rd ಸ್ಟೆಪ್ ಆಗಿರುವಂತಹದ್ದು. 5 ನಿಮಿಷ ಕೂತ್ಕೊಳ್ಳಿ. 25 ವರ್ಡ್ಸ್ಗಳನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ಆ 25 ವರ್ಡ್ಸ್ಗಳು ನಿಮ್ಮ ಟೆಕ್ಸ್ಟ್ ಬುಕ್ ಇಂದ ಆಗಿರ್ಬೇಕೆ ಬೆಸ್ಟ್, ಅದರಿಂದಲೇ ತೆಗೆದುಕೊಳ್ಳಿ. ನಿಮಗೆ ಯಾವುದು 2 ಪೇಜನ್ನು ಓದಿರ್ತೀರಾ ಅಥವಾ ಆ ದಿನ ಪೂರ್ತಿ ಏನು ಓದಿರ್ತೀರೋ ಅದರಲ್ಲಿ ಹೈಲೈಟ್ ಮಾಡ್ಕೊಂಡಿರ್ತೀರಾ ಡಿಫಿಕಲ್ಟ್ ವರ್ಡ್ಸ್ಗಳನ್ನ ಒಂದ್ ಕಡೆ ಬರ್ಕೊಳ್ಳಿ. ಇದೇ ರೀತಿ 25 ವರ್ಡು 10 ದಿನ ಆದ್ಮೇಲೆ 250 ಆಗತ್ತೆ. 300 ದಿನ ಆದ್ಮೇಲೆ ಎಷ್ಟು? 750 ಆಗತ್ತೆ. 30 ದಿನ ಆದ್ಮೇಲೆ ಈ ರೀತಿಯಾಗಿ ಮಾಡ್ತಾ ಹೋದ್ರೆ ನಿಮ್ಮ ಹತ್ರ ಇಂಗ್ಲಿಷ್ ವರ್ಡ್ಸ್ಗಳ ಒಂದು ದೊಡ್ಡ ವೊಕ್ಯಾಬ್ಯುಲರಿನೇ ಬಂದ್ಬಿಡತ್ತೆ. ಒಂಥರ ನೀವೇ ಡಿಕ್ಷನರಿ ಮಾಡ್ದಂಗೆ ಆಗತ್ತೆ. ಹೀಗಾಗಿ ಈ ಸ್ಟೆಪ್ ಅನ್ನ ಯಾವುದೇ ಕಂಡೀಷನ್ದಲ್ಲೂ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಇಂಗ್ಲಿಷ್ ಫಿಯರ್ಗೆ ಫುಲ್ ಸ್ಟಾಪ್ ಹಾಕುವಂತಹ ಸಮಯ ಹಿಂದೆ ಸ್ಟಾರ್ಟ್ ಮಾಡೋಣ. 3 ಸ್ಟೆಪ್ಸ್ಗಳನ್ನ ಹೇಳಿದ್ದೇನೆ. 25 ವರ್ಡ್ಸು, ಮೀನಿಂಗ್ ಅನ್ನ ಗೆಸ್ ಮಾಡೋದು, ಸ್ಟೋರಿ ಫಾರ್ಮ್ಯಾಟ್ ಅಲ್ಲಿ ನೆನಪಲ್ಲಿ ಇಟ್ಕೊಳ್ಳೋದು. ಹೀಗೆ ಮಾಡಿದ್ರೆ ಇಂಗ್ಲಿಷು ನಿಮಗೆ ಅತ್ಯಂತ ಈಸಿ ಆಗಿರುವಂತಹ ಲ್ಯಾಂಗ್ವೇಜ್ ಆಗತ್ತೆ. ನಾನಿಲ್ಲಿ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಲ್ಯಾಂಗ್ವೇಜ್ ಭಾಷೆಯ ಬಗ್ಗೆ, ಅದು ನಮ್ಮ ಕೋರ್ ಸಬ್ಜೆಕ್ಟ್ಗಳಲ್ಲಿ ಹೇಗಾಗ್ತಾ ಇದೆ ಅದರ ಬಗ್ಗೆ ಮಾತಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ, ಹಾಗೆ ನಮ್ಮ ಪರೀಕ್ಷಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.